ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಟೈಮ್ ಇವಾಗ 6:30 ಆಗಿದೆ. ಇವತ್ತು ಅಲ್ಲಿ ನಮ್ಮ ದೊಡ್ಡಮ್ಮ ಮನೇಲಿ ಪೂಜೆ ಇತ್ತು, ಹಾಗಾಗಿ ನಮ್ಮಮ್ಮ ಅವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ. ಇವಾಗ ಮನೇಲಿ ನಾನು, ನಮ್ಮ ತಮ್ಮ ಮತ್ತು ನಮ್ಮ ಅಣ್ಣ ಇದ್ದೀವಿ. ಏನಕ್ಕಪ್ಪ ನಾನೇ ವ್ಲಾಗ್ ಸ್ಟಾರ್ಟ್ ಮಾಡಿರೋದು, ನಮ್ಮಮ್ಮ ಇಲ್ವಾ ಅಂತ ಕೇಳ್ಬೋದು. ಯಾಕಂದರೆ ಇವತ್ತು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ. ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ಬನ್ನಿ ಇವಾಗ ಡೆಕೋರೇಷನ್ ಮಾಡೋಣ, ಅವರು ಸೆಲೆಬ್ರೇಷನ್ ಮಾಡೋಣ ಅಂತ ಇವಾಗ ಇಲ್ಲಿ ನಾನು, ನಮ್ಮಣ್ಣ, ನಮ್ಮ ತಮ್ಮ ಸೇರಿಕೊಂಡು ಡೆಕೋರೇಷನ್ ಮಾಡ್ತಿದ್ದೀವಿ. ನೋಡಿ ಫ್ರೆಂಡ್ಸ್, ನಮ್ಮ ತಮ್ಮ ಬಲೂನ್ ಓದ್ತಿದ್ದಾನೆ. ಇಷ್ಟು ಬಲೂನ್ ಇದ್ದಿದ್ದಾರೆ ಇಬ್ಬರು ಸೇರಿಕೊಂಡು. ನಮ್ಮಣ್ಣ ಇವಾಗ ಇದನ್ನ ಹಾಕ್ತಿದ್ದಾನೆ. ಇಲ್ಲಿ ಬೆಡ್ ಇದ್ದಿದ್ದನ್ನ ಆ ಕಡೆ ಸರಿಸಿದ್ವಿ. ನಾವಿಲ್ಲಿ ಡೆಕೋರೇಷನ್ ಮಾಡೋದು ನಮ್ಮ ಅಪ್ಪ ಅಮ್ಮಂಗೆ ಏನೂ ಗೊತ್ತಿಲ್ಲ. ಸರಿ ಫ್ರೆಂಡ್ಸ್, ಅಲ್ಲೆಲ್ಲ ಡೆಕೋರೇಷನ್ ಮಾಡುವಾಗ ಒಬ್ಬಳೇ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಸೊ ಎಲ್ಲ ಡೆಕೋರೇಷನ್ ಆದಮೇಲೆ ನಿಮ್ಗೆ ನಾನು ತೋರಿಸ್ತೀನಿ. ಅದಾದಮೇಲೆ ಅವರೆಲ್ಲ ಬರ್ತಾರಲ್ಲ, ಆವಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ರೆಡಿ ಆಯಿತು. ಇವಾಗ ನಮ್ಮ ಅಣ್ಣ, ನಮ್ಮ ತಮ್ಮ ಎಲ್ಲ ಮತ್ತು ಅಲ್ಲಿ ಪೂಜೆ ಇತ್ತಲ್ಲ ನಮ್ಮ ದೊಡ್ಡಮ್ಮನ ಮನೇಲಿ, ಅಲ್ಲಿ ಹೋಗಿದ್ದಾರೆ. ಇವಾಗ ನಾನು ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋಗಿಬಿಟ್ಟು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅಪ್ಪ ಅಮ್ಮನ ಕರ್ಕೊಂಬರ್ತೀನಿ. ಕರ್ಕೊಂಬಂದಮೇಲೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೋಡಿ ನಾನಿವಾಗ ಡೆಕೋರೇಷನ್ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಬನ್ನಿ ಹೋಗೋಣ. ದೊಡ್ಡಪ್ಪ ಇಲ್ಲಿ ನೋಡು, ನಮ್ಮಮ್ಮ ನಮ್ಮಪ್ಪ ಇಲ್ಲಿದ್ದಾರೆ. ಯಾರು ನೀನು? ಬತ್ತಿ ತಿಂದ ನೋಡಿ, ಬತ್ತಿ ತಿಂತಾನ ಅಪ್ಪ. ಯಾರು ನೀನು? ಯಾರು? ತಂದೆ, ನೀವು ಬೇಗ ಬರ್ತೀಯ, ಹೆಂಗ ಕೊಡ್ತೀಯ? ನಾವು ನನಗೆ ಸುಟ್ಟೆವು. ನಮ್ಮಮ್ಮ ಹೂ ಕಟ್ತಾ ಇದ್ದಾರೆ. ಏನು ಆಗಲಿಂದ ಚಾಲು ಬಿಟ್ಟು ಅಲ್ಲ, ಏನು ಮಾಡಿ ವ್ಲಾಗ್ ಮಾಡೀನಿ ನೀನು? ಅತ್ತೆ ಸೊಸೆ ಕುತ್ಕೊಂಡು ಹೂ ಕಟ್ತಾವ್ರೆ. ಇಲ್ಲಿ ನೋಡಿದ್ರೆ ದೊಡ್ಡ ಅತ್ತೆ ಹೊರಗೆ ಒಳಗೆ ಅಡ್ಡಾಡ್ತಾ ಏನೋ ಹುಡುಕ್ತಾವ್ರೆ. ಹಾ, ಪೂಜೆ ಮಾಡ್ಲಿ, ಯಾರು ಬೇಡ ಅಂದಿದ್ದ? ನಾನು ಮಾಡಂಗಿಲ್ಲಪ್ಪ, ಅದು ದೊಡ್ಡಮ್ಮ ಮಾಡ್ಬೇಕು. ದೇವ್ರ ಮನೆನೇ ಇವನ ಮನೆ. ಅಲ್ಲ
ತಳಗ ಇಟ್ಬಿಡು ಹಂಗ ದುಪ್ಪಾಟಿ ಓಯ್ ಕಳ್ಳ ಮತ್ತೊಂದು ಕಾಯಿ ಹಿಡ್ಕೊಂಡು ನಿಂದಿರ್ತಾನೆ ಮೊಮ್ಮ ಕಾಯಿಗ ಅಲ್ಲಿ ನೋಡು ಗಟ ಗಟ ಕುಡಿಯೋದು ನೋಡ ನೀರು ಕುಡಿತೇನಲ್ಲ ಹಿಂಗ ಬಟ್ಟೆ ಇಟ್ಟಿದ್ದು ಓಯ್ ಜೈ ಮಾಡು ಶಂಭ ಇಲ್ಲಲ್ಲ ಅಲ್ಲಿ ಅಜ್ಜ ಅಮ್ಮಗ್ ಮಾಡು ಇಲ್ಲಿ ಬಾ ನಿಮ್ಮ ಅಪ್ಪಾಜಿ ದೊಡ್ಡಪ್ಪನ ಕರಿಬೇಕು ಊದು ಸಾಕು ಊದ್ಬೇಡ ಅಯ್ಯೋ ಹಿಡ್ಕೊ ಅಮ್ಮ ಕೈ ಹಿಡ್ಕೊ ಇಲ್ಲಿ ಹ್ಯಾಪಿ ಆನಿವರ್ಸರಿ ಟು ಯು ಪಪ್ಪಿ ಕೊಡ ಅಲ್ಲಿ ತಾತ ಕೊಡ ಉಪ್ಪ ಕೊಡ ಸೌಂಡ್ ಬರಲಿಲ್ಲ ಇಲ್ಲಿ ತಾತ ಬಾ ತಾತ ಹ್ಯಾಪಿ ಆನಿವರ್ಸರಿ ತಾತ ಎಷ್ಟು ಅವಳು ಮಧ್ಯಾಹ್ನ ಫ್ರೆಂಡ್ಸ್ ಅವ್ರು ಇನ್ನೂ ಅಲ್ಲೇ ಇದ್ದರು ನಾನು ಬೇಗ ಬಂದೆ ಇನ್ನೂ ರೆಡಿ ಆಗಿರಲಿಲ್ವಲ್ಲ ಅದಕ್ಕೆ ನಾನು ಬೇಗ ಬಂದು ಇವಾಗ ನಾನು ರೆಡಿ ಆಗ್ತೀನಿ ನಮ್ಮಮ್ಮ ಇನ್ನೂ ಸೀರೆ ಉಟ್ಕೋಬೇಕು ಅವ್ರು ನೋಡಿದ್ರೆ ಅಲ್ಲೇ ಕೂತಿದ್ದಾರೆ ಏನೋ ಗೊತ್ತಿಲ್ಲ ನಾನು ಬರ್ತೀನಿ ನೀನು ಹೋಗು ಕೆಲಸ ಇದೆ ಅಂತ ಅಂದರು ಅದಕ್ಕೆ ನಾನು ಬಂದೆ ಇವಾಗ ಅವರಲ್ಲಿ ಕೆಲಸ ಮುಗಿಸ್ಕೊಂಡು ಬರೋದ್ರಲ್ಲಿ ನಾನು ಇಲ್ಲಿ ರೆಡಿಯಾಗಿರಬೇಕು ಯಾಕಂದರೆ ಅವ್ರನ್ನ ವೆಲ್ಕಮ್ ಮಾಡಿ ನೋಡಿ ಇವಾಗ ನಮ್ಮ ತಮ್ಮ ಕೂಡ ಬಂದ ಅವನು ಕೂಡ ರೆಡಿ ಆಗಬೇಕು ಓ ನಮ್ಮಮ್ಮ ಬಂದರು ನೋಡಿ ಫ್ರೆಂಡ್ಸ್ ಏನು ವ್ಲಾಗ್ ಯಾರು ಅಮ್ಮ ಅಲ್ಲೋಗ್ಬೇಡ ಅಲ್ಲೋಗ್ಬೇಡ ನೀನು ಈ ಕಡೆ ಈ ರೂಮ್ನಾಗ ಹೋಗು ಇಲ್ಲೇ ಅದ ನೋಡಿ ನೀನು ಬಟ್ಟೆ ಹೋಗು ಮಣ್ಣ ಹೋಗ್ಬಿಟ್ಟು ಕೇಕ್ ತೊಗೊಂಬಂದ ಇವಾಗ ಇದು ಕೇಕ್ ಇಲ್ಲೇ ಇದೆ ಕೇಕ್ ನೋಡಿಬಿಟ್ಟು ಕೇಕ್ ಏನಕ್ಕಂತ ಕೇಳ್ತಿದ್ರು ಸರಿ ಕೇಕ್ ತಂದಿರೋದು ಅಷ್ಟೇ ಗೊತ್ತವ್ರಿಗೆ ಆ್ಯಂಡ್ ಏನೂ ಡೌಟ್ ಬಂದಿಲ್ಲ ಅದೇ ಒಂದು ಇವಾಗೆಲ್ಲ ರೆಡಿ ಆಗ್ತಿದ್ದಾರೆ ಹಂಗೆ ಹಾಕೋದು ಸೈಂಟು ಹಂಗೆ ಹಾಕೋದು ರೀ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಇವ್ರೇನು ಹಾಕೊಂಡಾರಲ್ಲ ಇದೇ ನನ್ನ ಗಿಫ್ಟ್ ಇವ್ರಿಗೆ ಕೊಟ್ಟಿರೋದು ಅದು ಹೊಡ್ಕೊಳ್ಳೋದು ಇವ್ರು ಏನ್ ಕೊಟ್ಟಾರ ಗೊತ್ತಿಲ್ಲ ತಂದಾರ ಇಲ್ಲೂ ಗೊತ್ತಿಲ್ಲ ವೇಟ್ ಆ್ಯಂಡ್ ಸಿ ಫ್ರೆಂಡ್ಸ್ ನಮ್ಮ ಮನೇಲೆಲ್ಲ ಗಿಫ್ಟ್ ಕೊಡೋದು ಎಂಥದ್ದು ಇಲ್ಲ ನಮ್ಮಮ್ಮ ಪ್ರೀತಿಯಿಂದ ಕೊಟ್ಟಿದಾರಂತ ನಮ್ಮಪ್ಪ ಎಕ್ಸೆಪ್ಟ್ ಮಾಡಿರೋದು ಇಲ್ಲಾಂದ್ರೆ ಹೌದೌದೌದೌದು ವರ್ಷ ಇಷ್ಟ ಡೈಲಾಗ್ ಇವರು ಅಪ್ಪ ಮಕ್ಕಳು ಈ ವರ್ಷ ಏನು ತಂದಿಲ್ಲ ಬಿಡಮ್ಮ
ಎಕ್ಸೆಪ್ಟೇ ಮಾಡಕ್ ಹೋಗ್ಬೇಡ. ಹೌದು. ಏನು ತಂದಿಲ್ಲ. ಅಲ್ಲ ನಾವು ಇಟ್ಕೊಳಕ್ಕೂ ಹೋಗೋದಿಲ್ಲ. ಹಾ ಎಂಥದೂ ಇಲ್ಲ, ಬರೀ ಇದೇ ಇಲ್ಲ ನೋಡು. ಈ ಸೀರೆ ಉಟ್ಕೋಬೇಕಂತ ಆಸೆ ಅಲ್ಲ, ಸೀರೆ ಉಟ್ಕೋ, ಕೇಕ್ ತಂದೈತಿ, ಕೇಕ್ ಕಟ್ ಮಾಡ ಅಷ್ಟೇ. ಹೂವ ತಂದಾರ ನೋಡ್ರಿ, ಅದನ್ನ ತಂದಾರ ಹೂವ ಹಾಕೋತೀನಿ. ಫ್ರೆಂಡ್ಸ್ ರೆಡಿ ಆದಮೇಲೆ ಸಿಗ್ತೀವಿ. ಫ್ರೆಂಡ್ಸ್ ನಮ್ಮಮ್ಮ ನೋಡಿ ಔಟ್ಫಿಟ್ ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಮಾಡ್ತದಳ, ಏನ್ ಮಾಡಲ್ಲ, ರೂಮ್ನಾಗ ಹೋಗಕ್ ಬಿಡೋಲ್ರು, ಗೊತ್ತಿಲ್ಲ. ಇವಾಗ ಹೋಗಿ ನೋಡ್ಬೇಕು. ಔಟ್ಫಿಟ್ ಹಿಂಗೈತಿ ಅಂತ. ನೀನಂತರೂ ಮಸ್ತ್ ಕಾಣತ್ತಿ, ಪಪ್ಪ ನೋಡಿದ್ರಂತರೂ ಮತ್ತೆ ಫಿದಾ ಹಾಕ್ಕಾರ ನೋಡಿ ನಿನ್ನ ಮೇಲೆ. ನೋಡಿ ನನ್ನ ಮಗಳ ಔಟ್ಫಿಟ್ ಹೀಗಿದೆ. ಹೇಗೆ ಕಾಣಿಸ್ತಿದ್ದಾಳೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮಗಳೇ. ಇದೆಲ್ಲ ಪ್ಲ್ಯಾನ್ ನನ್ನ ಮಗಳದು. ನಿಜವಾಗ್ಲೂ ನನಗೇನು ಗೊತ್ತಿರಲಿಲ್ಲ. ನಮ್ಮ ಅಕ್ಕರ ಮನೆಯಲ್ಲಿ ಅವಳು ನಮ್ಮ ಅತ್ತಿ ಮತ್ತು ಮಾವ ಆಗಬೇಕು, ಅವರಿಗೆ 11ನೇ ವರ್ಷದ್ದು ಪುಣ್ಯತಿಥಿ ಇತ್ತು. ಅಲ್ಲಿಗೆ ಪೂಜೆ ಕರೆದಿದ್ಲು, ಅಲ್ಲಿಗೆ ಹೋಗಿದ್ದೆ ನಾನು. ಅಲ್ಲಿ ಹೋದಾಗನೇ ಆಲ್ಮೋಸ್ಟ್ ಒಂದು 6 ಗಂಟೆ ಆಗಿತ್ತು. ಅಷ್ಟೊತ್ತವರೆಗೂ ನನಗೇನೂ ಗೊತ್ತಿಲ್ಲ, ಈ ಥರ ಎಲ್ಲ ಮಾಡೋದು ಏನೂ ಗೊತ್ತಿಲ್ಲ. ಆ್ಯಕ್ಚುಲಿ ನಾವು ಕೇಕೆಲ್ಲ ಕಟ್ ಮಾಡ್ತೀವಿ, ಈ ಥರ ಎಲ್ಲ ಸೆಲೆಬ್ರೇಷನ್ ಏನು ಮಾಡೋದು ಕಡಿಮೆ. ನಾವು ಮಕ್ಕಳ ಬರ್ತಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಕಡಿಮೆನೇ. ಬಟ್ಟೆ ತೊಗೊಂಡು ನಾನು ಅವ್ರಿಗೆ ಬಟ್ಟೆ ಕೊಡಿಸ್ತೀನಿ, ಅವ್ರು ನನಗೆ ಬಟ್ಟೆ ಕೊಡಿಸ್ತಿದ್ರು, ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ, ಇಷ್ಟೇ. ತುಂಬ ಗ್ರ್ಯಾಂಡ್ ಅಂತ ಏನು ನಾವು ಯಾವಾಗ್ಲೂ ಸೆಲೆಬ್ರೇಷನ್ ಮಾಡ್ಕೊಂಡಿಲ್ಲ. ನಿಜವಾಗ್ಲೂ ಈ ಸರಿದ್ದು ಖುಷಿ ಅನ್ನಿಸ್ತು ಮಕ್ಕಳು ಮಾಡಿದ್ದು. ಅವ್ರ ಪಾಕೆಟ್ ಮನಿ ಸೇವ್ ಮಾಡಿ ಕೇಕು ಅವ್ರ ಪಾಪ ಆರ್ಡ್ರ್ ಮಾಡಿದ್ದಾರೆ. ಇದೆಲ್ಲ ಡೆಕೋರೇಷನ್ ಆಗಲಿ ಅವ್ರ ಗಿಫ್ಟು ತೊಗೊಂಡು ಬಂದಿದ್ದೆ ನನಗೆ ದೊಡ್ಡ ಸರ್ಪ್ರೈಸ್. ಪಾಕೆಟ್ ಮನಿ ಸೇವ್ ಮಾಡಿಟ್ಕೊಂಡಿರೋ ದುಡ್ಡಲ್ಲಿ ನನಗೆ ಅದು ಚಿಕ್ಕದೇ ಆಗಲಿ ಮಕ್ಕಳು ಮಾಡಿದ್ದು ತುಂಬ ದೊಡ್ಡ ಖುಷಿ ಅನಿಸುತ್ತೆ. ತುಂಬಾ ಖುಷಿ ಆಯಿತು. ಯಾರೂ ಇಲ್ಲ ಮನೆಯಲ್ಲಿ, ನಮ್ಮ ಅಕ್ಕನ ಮನೆಯಿಂದ ಬಂದಿದ್ದರು ಅಷ್ಟೇ. ಇಲ್ಲಿ ನಾವು 4 ಜನ, ನಮ್ಮ ಅಳಿಯ ಅಷ್ಟೇ ಮಾಡಿರೋದು. ಬೇರೆ ಏನು ದೊಡ್ಡದಾಗಿ ಪಾರ್ಟಿ ಅಂತ ಆಗಲಿ ಏನು ಸೆಲೆಬ್ರೇಷನ್ ಏನಿಲ್ಲ. ನಮ್ಮ ಖುಷಿಗೆ ಅಂಥೇಳಿ ಮಾಡಿದ್ದಾರೆ ಮಕ್ಕಳು. ಖುಷಿ ಆಯಿತು, ತುಂಬಾ ಖುಷಿ ಆಯಿತು. ದೊಡ್ಡ ಕಾಮಾಡ್ಬಿಡು. ಆ್ಯಕ್ಚುಲಿ ನಾನು ನಮ್ಮ ಮನೆಯವರು ಮಾತಾಡ್ಕೊಂಡಿದ್ವಿ, ನನಗೇನು ಗಿಫ್ಟ್ ಬೇಡ. ನಾನು ಅವ್ರಿಗೆ ಬಟ್ಟೆ ಕೊಡಿಸ್ತಿದ್ದೆ, ಅವ್ರು ನನಗೆ ಬಟ್ಟೆ ಕೊಡಿಸ್ತಿದ್ರು ವರ್ಷನೂ. ಈ ಸರಿ ಅದು ಬಟ್ಟೆ ಏನೂ ಬೇಡ, ಬಟ್ಟೆ ಸಿಕ್ಕಾಪಟ್ಟೆ ಇದ್ದಾವೆ, ಬಟ್ಟೆ ಬೇಡ, ಮನೆಗೆ ಏನಾದರೂ ಸಾಮಾನು ತೊಗೊಂಬರೋನು, ಅಂದರೆ ಏನಾದರೂ ಒಂದು ಯೂಸ್ಫುಲ್ ಐಟಮ್ ತೊಗೊಂಬರೋನು, ಅದು ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳಿ ಮಾತಾಡ್ಕೊಂಡಿದ್ವಿ. ನನ್ನ ಹತ್ರ ಹ್ಞೂ ಸರಿ ಅಂತ ಅಂದಿದ್ರು. ಸಡನ್ಲಿ ಇದು ಸ್ಮಾರ್ಟ್ ವಾಚ್ ತೊಗೊಂಡು ಬರೋದು ನನಗೆ ಗೊತ್ತೇ ಇರಲಿಲ್ಲ. ಆಮೇಲೆ ಅದೇನು ಗಿಫ್ಟ್ ಬೇಡ ಬಿಡು ನಿನಗೆ ಅಂತ ಚೆನ್ನಾಗಿರೋದು ಬ್ಯಾಂಗಲ್ಸ್ ತೊಗೊಂಡು ಬಂದಿದ್ದೀನಿ, ನಿನ್ನ ಬಳೆ ನಂಬರ್ ಏನು 26 ಅಲ್ವಾ ಅಂತ ಕೇಳಿದರು. ಹೌದು 26 ಅಂತಂದೆ. ನೋಡು ನಾನು ಕರೆಕ್ಟ್ ಸೈಜ್ ತಂದಿದ್ದೀನಿ ಅಂತೇಳಿ ಅಂದರೆ. ನನಗೆ ಆ್ಯಕ್ಚುಲಿ ಡೌಟ್ ಇತ್ತು, ಅದು ಬಳೆ ಅಲ್ಲ ಬೇರೆ ಏನೋ ಅಂತಲೇ ಡೌಟ್ ಇತ್ತು. ಬಟ್ ಇದು ಸ್ಮಾರ್ಟ್ ವಾಚ್ ತರ್ತಾರೇನೋ ನನ್ನ ತಲೆಯಲ್ಲಿ ಇರಲಿಲ್ಲ. ಖುಷಿ ಆಯಿತು, ಚೆನ್ನಾಗಿದೆ ಗಿಫ್ಟು. ಥ್ಯಾಂಕ್ ಯು ಸೋ ಮಚ್ ರೀ.
ಏನೇನ್ ತಂದ ವ್ಯಾಪಾರ ನೋಡಿ ಇವರು ಚೀಟಿ ಬರ್ತಾನವ ಮುಂದೆಲ್ಲ ಯೂಸ್ ಆಗ್ತಾವ ಇಂತ small gift from your children, Suman and Tanu. I don't know how you will feel for this gift. Thank you. Thank you so much. Thanks for Amma. ಏಯ್ ಇದೊಂದ್ ಸೆಟ್ ಹಂಗ ಇಟ್ಬಿಡು ಒಂದೇ ಸೆಟ್ ಈ ಕಡೆ ಬಾ. ಅಲ್ಲಿ ಬರ್ಕೊ ಹೋಗಿದ್ದು ತಕೊಂಡ್ಬಿಟ್ರಿ ಸ್ಪಾಟ್ ಅದು ಯಾರು ನಾವು ಆಂಟಿ ಹಲೋ ಆಂಟಿ ಈ ಕಡೆ ನೋಡಿ ಏ ದಾರದ ಬಂದಿರ್ತೀನಿ ಮನೆಗೆ ಮಕ್ಕ ಬಂದಿರಬಾರ್ದು ಕೈಗೆ ಫಸ್ಟ್ಗೆ ನನ್ನ ಕೈ ಕೊಡೋದು ನೀರ್ದೆ
ಜಾಸ್ತಿ ತಗೋ ಮನೆ ಬರೀ ಜಾಸ್ತಿ ತಗೋ ಹಂಗೆ ಹಂಗೆ ನನಗ ಥ್ಯಾಂಕ್ ಯು. ಇವೇನು ಕಿಡ್ನಿ ಸ್ಟೋನ್ ಯಾರು ಹೋಗಿದ್ರಿ ಯಾವ ಮನೆಗೆ ಒಂದ ನಿಮಿಷ ಜಲ್ದಿ ಕಾಣ್ಬೋದು ಇವು ಕಟ್ಟ ನೋಡೋಣ ನೋಡಿ ಫ್ರೆಂಡ್ಸ್, ನನ್ನ ಮಗಳು ನನಗೆ ಗೊತ್ತಿಲ್ಲದೇ ಇಷ್ಟೆಲ್ಲ ಮಾಡಿದ್ದಾಳೆ. ನಿಜವಾಗ್ಲೂ ನನಗೆ ಗೊತ್ತಿರಲಿಲ್ಲ. ಗಿಫ್ಟು ಸಹ ಚೆನ್ನಾಗಿರೋ ಗಿಫ್ಟೇ ತಂದಿದ್ದಾಳೆ. ಬಳಿ ನನ್ನ ಮಗ ಅವ್ರ ಪಪ್ಪಾಗೆ ಪೆನ್ ತಂದಿದ್ದಾನೆ. ಡೈಲಿ ಯೂಸಿಗೆ ಅವ್ರು ಏನು ಯೂಸ್ ಮಾಡ್ತಾರಲ್ಲ ಅದನ್ನೇ ತಂದು ಗಿಫ್ಟ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಅವ್ರ ಪಾಕೆಟ್ ಮನಿ ಸೇವ್ ಮಾಡಿ ಇಷ್ಟೆಲ್ಲ ಮಾಡಿದ್ದಾರೆ. ಖುಷಿ ಆಯಿತು. ಮಕ್ಕಳು ಮಾಡಿದರೆ ಖುಷಿ ಅಲ್ವಾ? ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ತನು. ವೆಲ್ಕಮ್. ಇವಾಗ ಊಟಕ್ಕೇನು ಮಾಡಿಲ್ಲ. ಆ್ಯಕ್ಚುಲಿ ವ್ಲಾಗ್ ನಾನೇನು ಸ್ಟಾರ್ಟೇ ಮಾಡಿಲ್ಲ, ಅವಳೇ ಸ್ಟಾರ್ಟ್ ಮಾಡಿದ್ದಾಳೆ. ಅದೇ ಅಲ್ಲ ನಮ್ಮ ಅಕ್ಕರ ಮನೇಲಿ ಕುಂತಾಗ ಏನೇನೋ ಹೇಳ್ತಿದ್ಲು. ಏನು ಮಾತಾಡ್ತಾಳೆ ಅವನು ಅಂದ್ಕೊಂಡು ಸುಮ್ಮನೆ ಇದ್ದೆ. ಇವಾಗ ಬಂದು ಏನೂ ಅಡುಗೆ ಮಾಡಿಲ್ಲ ನಾನು. ಅಕ್ಕರ ಮನೇಲಿ ಅದೇ ಪೂಜೆ ಇತ್ತಲ್ಲ, ಅಲ್ಲೇ ಊಟಕ್ಕೆ ಮಾಡಿದ್ದಾರೆ. ನಮ್ಮ ಅಕ್ಕರ ಮನೆಗೆ ಊಟಕ್ಕೆ ಹೋಗ್ತೀವಿ ಇವಾಗ. ಕೇಕೆಲ್ಲ ಕಟ್ ಮಾಡಿ ಎಲ್ಲ ಸೆಲೆಬ್ರೇಷನ್ ಮುಗೀತು. ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದ ಗಿಫ್ಟು ನನಗೆ ತುಂಬಾ ಸರ್ಪ್ರೈಸು. ಅವರು ಸಹ ಏನೂ ಹೇಳಿರಲಿಲ್ಲ. ಖುಷಿ ಆಯಿತು. ಬೆಳಗಿಂದ ಏನೂ ಸದ್ದಿಲ್ದೇ ಸಡನ್ನಾಗಿ ಬಾಂಬ್ ಬ್ಲಾಸ್ಟ್ ಮಾಡಿದಂಗೆ ಸರ್ಪ್ರೈಸ್ ಕೊಟ್ಟರು. ಖುಷಿ ಆಯಿತು. ಇನ್ನು ಡ್ರೆಸ್ ಬಿಚ್ಚಿ ನಮ್ಮ ಅಕ್ಕರ ಮನೆಗೆ ಹೋಗಿ ಅಲ್ಲಿ ಊಟದ್ದು ವಿಡಿಯೋನ ಕಂಟಿನ್ಯೂ ಮಾಡ್ತೀವಿ. ಸರಿ ಫ್ರೆಂಡ್ಸ್, ಸರ್ಪ್ರೈಸ್ ಎಲ್ಲ ಕೊಟ್ವಿ. ಅವ್ರಿಗೂ ತುಂಬ ಖುಷಿ ಆಯಿತು. ಅವ್ರಿಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನಾವು ಈ ರೀತಿ ಎಲ್ಲ ಸರ್ಪ್ರೈಸ್ ಕೊಡ್ತೀವಿ, ಇದೆಲ್ಲ ಗಿಫ್ಟ್ ತರ್ತೀವಿ ಅಂತ. ನನಗೆ ಅಪ್ಪ ಗಿಫ್ಟ್ ತರೋದು ಗೊತ್ತಿತ್ತು, ಆದರೆ ನಾನೇ ಹೇಳಿರಲಿಲ್ಲ ಅಮ್ಮನ ಹತ್ರ. ಆ್ಯಂಡ್ ಎಲ್ಲ ಸರ್ಪ್ರೈಸ್ ಎಲ್ಲ ಕೊಟ್ಟು ಎಲ್ಲ ಕೇಕೆಲ್ಲ ತಿಂದಾಯಿತು. ಇವಾಗ ಅಮ್ಮ ಹೇಳಿದಾಗೆ ದೊಡ್ಡಮ್ಮನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಊಟ ಮಾಡಿಕೊಂಡು ಬಂದುಬಿಟ್ಟು ಇಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಅದಕ್ಕೂ ಮುಂಚೆ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ರೇ ನಮ್ಮ ಇನ್ನೂ ವೀಡಿಯೋಸ್ ಬರುತ್ತೆ ನಮ್ಮಮ್ಮಂದು. ಆ್ಯಂಡ್ ನಮ್ಮಮ್ಮನ ಚಾನಲ್ಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಈ ವಿಡಿಯೋ ಮೂಲಕ ಇನ್ನೂ ತುಂಬ ಜನ ಸಬ್ಸ್ಕ್ರೈಬ್ ಆಗಲಿ ಅಂತ ಕೇಳ್ಕೊತೀವಿ. ದೊಡ್ಡಮ್ಮನ ಮನೆಗೆ ಹೋಗಿ ಬರ್ತೀವಿ ಫ್ರೆಂಡ್ಸ್. ಹೋಗಿ ಬಂದಮೇಲೆ ಸಿಗ್ತೀವಿ. ಸರಿ ಫ್ರೆಂಡ್ಸ್, ಇವಾಗ ಸ್ಯಾರಿ ಬಿಚ್ಚಿ ಡ್ರೆಸ್ ಹಾಕ್ಕೊಂಡು ಅಕ್ಕರ ಮನೆಗೆ ಹೋಗ್ತಿದ್ದೀವಿ. ಮಗಳು ವೇಟ್ ಮಾಡ್ತಿದ್ದಾಳೆ. ಹೋಗೋಣ ಇವಾಗ ಅಕ್ಕರ ಮನೆಗೆ. ಹೋಗಿ ಬಂದಮೇಲೆ ಸಿಗ್ತೀವಿ ಫ್ರೆಂಡ್ಸ್. ಹೌದಾ? ಇನ್ನಿ ತಿಂಡಿ ಮಮ್ಮ ನೋಡ್ಬೇಕು, ಬರೇ ಇನ್ನಿ ಅಂತ ಮಮ್ಮು ಅಜ್ಜಿ ಮಮ್ಮು ನೋಡ್ಬೇಕು. ನಿದ್ದೆ ಬಂದಾವ ಹಂಗೀಗ. ನಿದ್ದೆ ಕೊಡ್ತೇನೆ ಕೈ ತಗೊಂಡು. ಸರಿ ಫ್ರೆಂಡ್ಸ್, ಇವಾಗ ನಮ್ಮ ದೊಡ್ಡಮ್ಮನ ಮನೆಯಿಂದ ಊಟ ಮಾಡ್ಕೊಂಬಂದ್ವಿ. ಆ್ಯಂಡ್ ತುಂಬ ಲೇಟಾಗಿದೆ, ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ಇನ್ನಷ್ಟು ವೀಡಿಯೋಗಳು ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಬಾಯ್ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಸರ್ವೇ ಜನ ಸುಖಿನೋ ಭವಂತು. ಬಾಯ್ ಫ್ರೆಂಡ್ಸ್.